ಹಾಯ್ ನೋಡಿ, ಇವತ್ತೊಂದು ಒಳ್ಳೆ ಚಟ್ನಿ ಮಾಡಿದ್ದೀನಿ. ಅನ್ನ, ದೋಸೆ, ಇಡ್ಲಿಗೆ ಮತ್ತು ಎಲ್ಲದಕ್ಕೂ ಸೂಪರ್ ಆಗುತ್ತೆ. ಇದು ಮಸಾಲೆ ಚಪಾತಿ, ಅದು ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಚಟ್ನಿ ಮಾಡಲಿಕ್ಕೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಈ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯಿಲಿ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನಾನು ಒಂದು 8ರಿಂದ 9 ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. ಇದನ್ನೀಗ ಸ್ಲೋ ಉರಿಯಲ್ಲಿ ನಾನು ಹುರ್ಕೋತೇನೆ ಚೆನ್ನಾಗಿ. ಇದು ಚೆನ್ನಾಗಿ ಹುರಿಬೇಕು ನಮಗೀಗ. ನೋಡಿ, ಈಗ ಕಲರ್ ಕೂಡ ಚೇಂಜ್ ಆಯಿತು. ಈಗ ಇದನ್ನು ನಾನು ಒಂದು ಸೈಡ್ ಮಿಕ್ಸಿ ಜಾರ್ಗೆ ಎತ್ತಿಟ್ಕೊತೇನೆ. ನೋಡಿ, ಅದೇ ಪಾತ್ರೆಗೆ ನಾನು ಮತ್ತೆ ಇಲ್ಲಿ ಒಂದು 2 ಟೊಮೆಟೊನ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಈಗ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ತೇನೆ. ಇದನ್ನು ಕೂಡ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದು 50% ಫ್ರೈ ಆದರೆ ಸಾಕು. ನೋಡಿ, ಇದನ್ನು ಕೂಡ ಸೈಡ ಎತ್ತಿಡ್ತೀನಿ. ಈಗ ರೆಡಿಯಾಗಿದೆ ಇದು ಕೂಡ. ಫ್ರೆಂಡ್ಸ್, ಇದಕ್ಕೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನೆ. ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ. ಅದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಚಟ್ನಿ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ. ಇದನ್ನೀಗ ಚೆನ್ನಾಗಿ ನಾನು ಎರಡನ್ನು ಫ್ರೈ ಮಾಡ್ಕೊತೇನೆ. ನೋಡಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದು ಕೂಡ ಈಗ ಫ್ರೈ ಆಗಿದೆ. ಈಗ ಗ್ಯಾಸ್ ಕೂಡ ಆಫ್ ಮಾಡ್ಕೊತೇನೆ. ಇದೆಲ್ಲವನ್ನು ಈಗ ಆರಬೇಕು. ಆರಿದ ಮೇಲೆ ನಾನು ಇದನ್ನು ಮಿಕ್ಸಿ ಮಾಡ್ಕೊತೇನೆ. ನೋಡಿ, ಇಲ್ಲೆಲ್ಲ ಮಿಕ್ಸಿ ಜಾರಿಗೆ ಆರಿದ ನಂತರ ಹಾಕೊಂಡಿದ್ದೇನೆ. ಫ್ರೆಂಡ್ಸ್, ಇದಕ್ಕೆ ನಾನೀಗ ನೀರು ಯಾಕೆ ಸೇರಿಸಲ್ಲ ಅಂದರೆ ಸ್ವಲ್ಪ ಟೊಮೆಟೊ ರುಬ್ಬಿ ಹಾಕಿರೋದ್ರಿಂದ ಬೇಕಾದಷ್ಟು ನೀರು ಸೇರಿಸ್ಕೊಳಿಕ್ಕೆ ಬರುತ್ತೆ ಅಂಥೇಳಿ. ಸರಿ, ನಾನು ಆವಾಗಲೇ ರುಬ್ಬಿ ಅಂತ ಹೇಳಿದೆ. ಫ್ರೆಂಡ್ಸ್, ಟೊಮೆಟೊ ಹುರಿದು ಹಾಕಿದ್ವಲ್ಲ, ಅದು ನೀರು ಬಿಟ್ಕೊಳ್ಳುತ್ತೆ. ಅದಕ್ಕಾಗಿ ನಾನು ನೀರನ್ನು ಹಾಕಿರಲಿಲ್ಲ, ಈಗ ಹಾಕ್ತೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಒಂಚೂರು ಬೆಲ್ಲ ಕೂಡ ಹಾಕ್ತೇನೆ. ಈಗ ಇದಕ್ಕೆ ನಾನು ನೀರು ಹಾಕಿ ನೈಸಾಗಿ ಚಟ್ನಿ ಅದಕ್ಕೆ ರುಬ್ಕೊಂಡ್ಬರ್ತೇನೆ. ನೋಡಿ, ಚಟ್ನಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ರುಬ್ಬಿದೆ. ಈಗ ಇದು ನನ್ನ ಪಾತ್ರೆಗೆ ಎಲ್ಲ ಎತ್ತಿಟ್ಕೊತೇನೆ. ನೋಡಿ, ಇಲ್ಲಿ ನಾನು ಗ್ಯಾಸ್ ಮೇಲೆ ಅದೇ ಪಾತ್ರೆನ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು. ಇದೀಗ ಫ್ರೈ ಆಗಬೇಕು. ಬೇಕಾದರೆ ನಿಮಗೆ ಬ್ಯಾಡಗಿ ಮೆಣಸು ಹಾಕೊಳ್ಳಿ. ನಾನು ಇಲ್ಲಿ ಒಗ್ಗರಣೆಗೆ ಆವಾಗಲೇ ಚಟ್ನಿಗೆ ಹಾಕಿದ್ದೀನಿ ಅಂಥೇಳಿ ಬಿಟ್ಟಿದ್ದೀನಿ. ಸ್ವಲ್ಪ ಇಂಗು, ಇದೆಲ್ಲ ಈಗ ಒಗ್ಗರಣೆ ಆಗಲಿ. ನೋಡಿ, ಈ ಥರ ಚಟ್ಪಟ್ ಅನ್ನುವಾಗ ನಾವು ಇದನ್ನು ಒಗ್ಗರಣೆ ಮೇಲೆ ಹಾಕಿದರೆ ರೆಡಿ ಆಯಿತು ಚಟ್ನಿ. ನೋಡಿ, ಇಲ್ಲಿ ಚಟ್ನಿ ರೆಡಿ ಮಾಡಿ ಏನು ಇಟ್ಟಿದ್ದೀವಲ್ಲ, ಇದನ್ನು ಒಗ್ಗರಣೆನ ಇದ್ರ ಮೇಲೆ ಹಾಕೊಂಡ್ಬಿಡ್ತೀನಿ. ನೋಡಿ, ಈಗ ಚಟ್ನಿ ಕೂಡ ರೆಡಿ ಆಯಿತು. ನೋಡಿ, ಇಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ. ಈ ಥರ ಸಿಂಪಲ್ಲಾಗಿ ಈ ದೋಸೆ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಶುಂಠಿ ಅಥವಾ ಬೆಳ್ಳುಳ್ಳಿ ಯಾವುದೇ ಬಳಸದೆ ನಾನಿಲ್ಲಿ ಚಟ್ನಿ ಮಾಡಿದ್ದೇನೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಚಟ್ನಿ ನಾನು ಅನ್ನದೊಟ್ಟಿಗೆ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸೂಪರಾಗಿರುತ್ತೆ. ನೀವೊಮ್ಮೆ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ.